ಹೇಳ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತೈತ್ರಿ ಲೋಕಸಭೆ ಚುನಾವಣೆ? ಬಿಜೆಪಿ ಬರ್ಬೇಕು. ಬಿಜೆಪಿ ಬರ್ಬೇಕು. ಬಿಜೆಪಿ ಬರ್ಬೇಕಾ? ಫ್ರೀ ಆಗಿ ಬಸ್ ಕೊಡ್ತಾರ, 2,000 ರೂಪಾಯಿ ಬರಕತ್ತೈತ್ರಿ. ಆದ್ರೂ ಯಾಕೆ ಬಿಜೆಪಿ ಬರ್ಬೇಕ್ರಿ? ಬಿಜೆಪಿನ ಚಲೋ ರೀ. ಹೌದಾ? ಆದ್ರೂ ಬಿಜೆಪಿನೇ ಚಲೋ ಆಯ್ತಾ? ಒಂದೆರಡು ಮಾತು ಹಂಗೆ ಬಿಡ್ರಿ, ಯಾಕೆ ಚಲೋ ಅಂತ. ಮುಗೀತು. ಮೌನಂ ಸಮ್ಮತಿ ಲಕ್ಷಣಂ. ಅಜಯ್ ಊಟ ಮಾಡ್ದ? ನಾಚಿಕೆ ಅಜ್ಜಿಗೆ. ಆ ಹುಡುಗಿನೂ ನಾಚ್ಕತೈತಿ, ನೀವು ನಾಚ್ಕತಿದ್ದೀರಿ. ಹಾ ಹೇಳ್ರಿ. ಈಗ ಬಂದ್ರೆ ಮಳೆಗಾಲ ಆಗ್ತೈತಿಪ್ಪ. ಬಿಜೆಪಿ ಬಂದ್ರ ಮಳೆಗಾಲ ಆಗ್ತೈತಿ. ಮಳೆಗಾಲ. ಕಾಂಗ್ರೆಸ್ ಬಂದ್ರ ಮಳೆಗಾಲ ಆಗಂಗಿಲ್ಲ. ಹಂಗಾರೆ ಒಂದ್ ನಿಮಿಷ ರೀ. ಹಂಗಾರೆ ಕಾಂಗ್ರೆಸ್ ಬಂದ್ರ ಮಳೆ ಆಗೋದಿಲ್ಲ. ಬರಗಾಲ. ಬರಗಾಲ. ಕಾಂಗ್ರೆಸ್ ಬಂದ್ರೆ ಬರಗಾಲ. ಹಾ ಬಿಜೆಪಿ ಬಂದ್ರೆ ಮಳೆಗಾಲ. ಮಳೆಗಾಲ ಆಗ್ತೈತಿ. ಮತ್ತೀಗ ಫ್ರೀ ಕೊಟ್ಟಾರಲ್ರಿ? ಫ್ರೀ ಕೊಟ್ಟಾರ, ಕೊಟ್ಟು ಏನ್ ಮಾಡಿ ನೀರಿಂದ ಕೂತದೀವಿ ಅಡಿವಾಗಿ. ಫ್ರೀ ತಕೊಂಡು ಏನ್ ಮಾಡೋನು? ನೀರಿಲ್ಲ. ನೀರಿಲ್ಲ. ಹಂಗಂತ ಒಟ್ಟು ಬಿಜೆಪಿ ಬರ್ಬೇಕಲ್ಲ. ಬಿಜೆಪಿ ಬರ್ಬೇಕು. ಬಿಡ್ರಿ ಆತ್ ಬಿಡ್ರಿ. ಹೇಳ್ರಿ ಮೇಡಮ್ ಅವ್ರ ಯಾವ ಪಕ್ಷ ಬಂದ್ರೆ ಚಲೋ ಅಂತ? ಬಿಜೆಪಿ. ಯಾಕೆ ಬಿಜೆಪಿ ಅಂತೀರಿ? ಮೋದಿ ಬರ್ಬೇಕ್ರಿ. ಮೋದಿ ಬರ್ಬೇಕಾ? ಮತ್ತೆ ಫ್ರೀ ಬೇಡವಾ? ಇರ ಫ್ರೀ ಬೇಡವಾ? ನಡಿತೈತ್ರಿ, ನಮಗೆ ಉಪಯೋಗ ಇಲ್ರಿ. ಅದು ಫ್ರೀ ಉಪಯೋಗ ಇಲ್ಲ ಇಲ್ರಿ. ಹಂಗಾರ ಬಿಜೆಪಿನ ಬೇಕ್ರಿ. ಅದ್ಯಾಕ್ರಿ? ಅದ ಬೇಕಾಗೈತ್ರಿ. ಯಾಕೆ ಒಂದ್ ಮಾತು ಹೇಳ್ರಿ. ನಮ್ಗೆ ಅದರಿಂದ ಉಪಯೋಗ ಭಾಳ ಐತ್ರಿ. ಭಾಳ ಐತಿ. ಹಾ ರೀ. ಮತ್ ಕಾಸು ಬೇಡವಾ? ಇಲ್ರಿ. 2,000 ಬರ್ತೈತೆ. ನಾನು ಬೇಡ ನಮಗೆ. ಏನು ಬೇಡ. ಕಾಂಗ್ರೆಸ್ ಬಿಜೆಪಿ? ಹಾ ಬಿಜೆಪಿ. ಚಲೋ. ಹೇಳ್ರಿ ಅಕ್ಕಾರ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ್ರಿ? ಬಿಜೆಪಿ ರೀ. ನಾವು ಒಬ್ಬಟ ಯಾವತ್ತು ಬಿಜೆಪಿ ರೀ. ನಮ್ದು ಬಿಜೆಪಿನ ರೀ. ಯಾಕ್ರಿ ಬಿಜೆಪಿ ಮತ್ತೆ ಫ್ರೀ? ಈಗ ಆಧಾರ್ ಕಾರ್ಡ್ ಹಿಡ್ಕೊಂಡು ಓಡಾಡಕತ್ತಾರ. ಎಲ್ಲರಿಗೂ ಫ್ರೀ ಐತಿ ಫ್ರೀನ ನಡ್ದೈತ್ರಿ. ಎಲ್ಲರಿಗೂ ಫ್ರೀ ಐತಿ ಅನ್ನತ್ಲೆ ನಾವು ಹೊಂಟಿದೀವ್ರಿ. ಹಂಗ ಬಿಜೆಪಿನ ಬೇಕ್ರಿ. ಬಿಜೆಪಿನ ಬರ್ಬೇಕಾ? ಈಗ ಫ್ರೀ ಮತ್ತೆ ನಿಮಗೆ ಅನುಕೂಲ ಆಗ್ತಿಲ್ವೇ? ನಮ್ದೇ ನಮ್ಗೆ ತಗೋಕತ್ಯಾರಿ ಅವ್ರೇನು. ಅಜ್ಜಿ ನಾನು ನಿನ್ನ ಹತ್ರ ಬಂದೇ ಬರ್ತೀನಿ. ನಂಗೆ ಗೊತ್ತು ನಿನ್ ರೋಷ ಉಕ್ಕಿ ಹರಿತೈತೆ ಅಂತ. ಕಾಂಗ್ರೆಸ್ ನಮ್ಗೆ ಒಟ್ಟು ಬೇಕಾಗಿಲ್ಲ. ಯಾಕೆ? ಬೇಡ್ರಿ. ಅದನ್ನೇನು ಮಾಡ್ದೈತ್ರಿ? ರೈತಗೆ ಏನು ಸುಖ ಐತ್ರಿ? ರೈತರಿಗೆಲ್ಲ ಅನುಕೂಲ ಮಾಡ್ಕೊಡ್ತಿಲ್ವಾ ಹಂಗಾರೆ ಸಿದ್ದರಾಮಯ್ಯ ಸರ್ಕಾರ? ಏನು ಇದನ್ನೇನು ಮಾಡ್ತಾರೆ? ಕಾಗದ ಮಾಡಿ ಕೊಟ್ರೆ ಓಡಾಡಿ ಹೋಗತ್ತಾರೆ ನನ್ನ ಮಕ್ಕಳು. ಫ್ರೀ ಹೋಗ್ತಿಲ್ವಾ ನೀವು? ಏನು ಮಾಡ್ಬೇಕು ಅಂದ ಫ್ರೀ ಹೋಗಿ? ಯಾವ ಪಕ್ಷ ಗೆದ್ದದು? ಬಿಜೆಪಿನವ್ರಲ್ಲ ಪಕ್ಕ. ನಾನೇ ನಿಧಾನ ಕೇಳ್ಬಿಟ್ಟೆ, ಅಣ್ಣರ ಜೋರಾಗಿ ಹೇಳಕತ್ತಾರ. ಹೇಳ್ರಿ ಯಾವ ಪಕ್ಷ ಬಂದದ? ಬಿಜೆಪಿ ಯಾಕೆ ಬರ್ಬೇಕು? ಯಾಕ ಜಗತ್ ಸುಧಾರಿಸ್ಲಕ್ಕ. ಜಗತ್ ಸುಂದ್ರ ಮಿಕ್ಕಿದ್ ಬಂದ್ರೆ ಏನು ಬೇರೆ ಆಗುತ್ತಾ? ಇಲ್ಲ ಅವ್ರ ಸಿದ್ದರಾಮಯ್ಯ ರೈತನ ಮಣ್ಣು ಕೊಡ. ಯಾಕ್ರಿ ಫ್ರೀ ಕೊಡ್ತಿಲ್ವಾ? ಏನ್ ಕೊಟ್ಟನ್ರಿ? ಈಗ ಫ್ರೀ ನಿಮ್ ಹೆಂಗಸ್ರಿ ಫ್ರೀ ಕೊಡ್ತಿಲ್ವೇ? ಹೆಂಗಸ್ರನ್ ಬೇಕಿ ಆತ್ರಿ. ಬೇಡ ಅಂತೀರಿ? ಬ್ಯಾಡ್ರಿ. ಎಲ್ಲ ಫ್ರೀ ಬಸ್ ಹತ್ತು ಎಲ್ಲ ಹೊಂಟ್ ಬಿಟ್ಟಾರ ಮನೆ ಬಿಟ್ಟ. ಮನೇಲಿ ಯಾರು ಇಲ್ಲ. ಏನ್ ಹ್ಯಾಂಡ್ರನ್ ಬಿಟ್ಟು ಗಾಂಡ್ರನ್ ಬಿಟ್ಟು ಅಡ್ಗೆ ಮಾಡೋದು ಹೋಗ್ಲಾತಾರ್ರಿ. ಅಡಿಗೆ ಬಿಟ್ಟು ಹೊಂಟ್ ಬಿಟ್ಟಾರ. ಆತ್ ಬಿಡ್ರಿ. ಬಸ್ ಸ್ಟ್ಯಾಂಡ್ ಎಂಟ್ರಿಲಿ ಕೆಲಸದ ಮುದುಕರು ಕುಂತೆ ಇರುವರಲ್ಲೂ, ಆಗದ ಮಾತು ಆಡುತ್ತ ಟೈಮು ಕಳೆಯುತ್ತಿರುವರಲ್ಲೂ. ಚಿಕ್ಕೋಡಿ ಕ್ಷೇತ್ರದೊಳಗ ಎಲ್ಲರನ್ನು ಮಾತಾಡ್ಸ್ಕೊಂಡು ಬಂದೇವ್ರಿ. ಹೋಗೋಣ ಮಾತಾಡ್ಸೋಣ, ಮತ್ತಷ್ಟು ಮಂದಿ ಮಾತಾಡ್ಸೋಣ. ಸರ್ ನಮಸ್ಕಾರ ರೀ. ಕಾಪಿ ಆಯ್ತಾ? ಚಾ ಆಯ್ತಾ? ಯಾಕೆ ಗಾಬರಿ? ಬರ್ರಿ ಮುಂದಕ್ಕೆ ಬರ್ರಿ. ಯಾವತ್ತು ಹಿರಿಯರು ಮುಂದಿರ್ಬೇಕು, ಕಿರಿಯರು ಹಿಂದಿರ್ಬೇಕು. ಏನಂತೀರಿ? ಆತ್ ಹೇಳ್ರಿ. ಈ ಸಲ ಲೋಕಸಭೆ ಚುನಾವಣೆ ಬರಕತ್ತೈತ್ರಿ. ಯಾವ ಪಕ್ಷ ಬಂದ್ರೆ ಚಲೋ ಅನ್ಸ್ತೈತ್ರಿ? ಬಿಜೆಪಿ. ಬಿಜೆಪಿ ಯಾಕ? ಬಿಜೆಪಿ ಯಾಕ? ಬಿಜೆಪಿ ಆಯ್ತು. ಒಂದೆರಡು ಮಾತು ಚಲೋ ಬಿಡ್ರಿ. ಯಾವ್ದು ಬಂದ್ರು ಉತ್ತಮ ಅಂತ ಅಂದ್ರೆ ಯಾಕೆ ಬಿಜೆಪಿ ಬರಬೇಕು? ಒಂದೆರಡು ಮಾತಾಡ್ರಿ. ಬಿಜೆಪಿ ಚಲೋ ಕೆಲಸ ಚಲೋ ಮಾಡ್ತಾರೆ. ಕೆಲಸ ಚೆನ್ನಾಗಿ ಮಾಡ್ತಾರ. ಬೇರೆಯವ್ರು ಮಾಡಲ್ವೇ? ಮಾಡ್ತಾರ. ಅವರು ಎಲ್ಲ ಫ್ರೀ ಕೊಟ್ಟಿಲ್ವೇ? ಮಾಡ್ತಾರ ಬಿಜೆಪಿ ಊಟ. ನಮಸ್ಕಾರ ರೀ. ಚಾ ಐತ್ರಿ? ಕೆಲಸ ಮಾಡಿ ಬಂದಿರ್ರಿ. ರೈತರು ಕೈ ಬಟ್ಟೆ ಮಣ್ಣಾದ್ರೆ ಮಿಕ್ದವ್ರದೆಲ್ಲ ಹೊಟ್ಟೆ ತುಂಬೋದು. ಏನಂತೀರಿ ಅಲ್ವಾ? ನಮ್ಮಿಂದನೇ ಅವರು, ರೈತರು ಮಕ್ಕಳಿಂದ ರೈತರಿಂದನೇ ಅವರು, ಅವ್ರಿಂದ ನಾವಲ್ಲ. ಎಲ್ಲದೂ ಅಷ್ಟೇ. ನಮ್ಮಿಂದ ಅವರು. ಆತ್ ಬಿಡ್ರಿ. ಚಲೋ. ಒಟ್ಟು ಸರ್ಕಾರ ಅಂತಲೂ ಬರ್ಲೇಬೇಕು, ಯಾರು ಒಳ್ಳೆ ಇರ್ಲೇಬೇಕು. ಯಾವ ಪಕ್ಷ ಬಂದ್ರೆ ಚಲೋ ಅನ್ಸ್ತೈತ್ರಿ? ನಮ್ಮ ಮೋದಿ ಗೌರ್ಮೆಂಟ್ ಬೇಕಲ್ಲ. ಯಾಕ್ರ? ದೇಶ ಉದ್ಧಾರ ಮಾಡ್ಯಾನ್ರಿ ಅವ. ದೇಶ ಉದ್ಧಾರ ಮಾಡ್ಯಾನು. ಇದೇನದ್ರಿ ಇದು? ಎಲ್ಲ ಪಾಕಿಸ್ತಾನದವ್ರದ್ದು ಎಲ್ಲ ಬಂದ್ಕರ ಗುಂಡ್ ಹಾಕ್ತಾರ ಇಲ್ಲಿ. ಮೋದಿ ಬಂದ್ರೆ ಚಲೋ ಐತಿ. ಮೋದಿ ಬಂದ್ರೆ ಯಾರು ಗುಂಡಾಕಲ್ಲ? ಯಾರು ಗುಂಡ್ ಹಾಕ್ತಾರ? ಅವ್ರನ್ನ ವಾದ ಹೊರಗೆ ಹಾಕುದು. ಅಚ್ಚಾ. ಹಂಗಂತ್ರಿ. ಒಟ್ಟು ಈಗ ಕಾಂಗ್ರೆಸ್ ಬೇಡ ಅಂತೀರಿ? ಕಾಂಗ್ರೆಸ್ ಬೇಡ. ಫ್ರೀ ಕೊಟ್ಟಾರಲ್ರಿ? ಫ್ರೀ ಏನ್ ಮಾಡೋತಿ ಅಲ್ಲ. ಒಂದ್ರ ಹಾಕ್ತಾರು, ಒಂದ್ರ ಕೊಡ್ತಾರು. ಹಾಕ್ತಾರ, ಒಂದ್ರ ಕೊಡ್ತಾರ. ಹಂಗಂತ್ರಿ. ಒಟ್ಟು ಬಿಜೆಪಿ ಕಾಂಗ್ರೆಸ್? ನಮ್ ಬಿಜೆಪಿ. ಏನಂತೀರಿ? ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಬಿಜೆಪಿ ಸರ್. ಯಾಕ್ರಿ? ಮೋದಿ ಸರ್. ಯಾಕ್ರಿ? ಮೋದಿ ಸರ್ಕಾರ. ಯಾಕ್ರಿ? ಗಾಬರಿ ಮಾಡ್ಬೇಡ. ಗಾಬರಿ ಏನಿಲ್ರಿ. ಹೇಳ್ರಿ ಒಂದೆರಡು ಮಾತು ಹೇಳ್ರಿ. ಯಾವ ಪಕ್ಷ ಬಂದ್ರೆ ಉತ್ತಮ? ಮೋದಿ ಸರ್. ಯಾಕೆ ಅಂತ ಹೇಳ್ರಿ. ಮೋದಿ ಸರ್ಕಾರ ದೇಶಗೆಲ್ಲ ಚಲೋ ಆಗೈತ್ರಿ ಸರ್. ಎಲ್ಲ ಮೋದಿಗೆ ಮಾಡ್ತೀವ್ರಿ. ಏನ್ ಕೆಲಸ ಮಾಡಕೊಂಡ್ರಿ? ಏನಿದಾರಲ್ಲ ಸರ್ ಶೇತಿಗೆ ಹೊಲ ಮಾಡಿ. ಆತ್ ಬಿಡ್ರಿ. ಚಲೋ ಆತ. ಹೇಳ್ರಿ ಮತ್ತೆ ಯಾರು ಮಾತಾಡಕತ್ತೀರಿ? ಮತ್ತೇನ್ ಸಮಾಚಾರ?
ಓ ಅಜ್ಜಾರ ನಮಸ್ಕಾರ ರೀ. ಫುಲ್ ಮಾಸ್ ಲುಕ್, ಫುಲ್ ಮೀಸೆ ಗಡ್ಡ ಇಲ್ಲ, ಸಾರಿ, ಗಡ್ಡ ನನಗಿರೋದು. ಈಗ ಆತ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಯಾಕೆ? ಈಗ ಒಂದು ಕೆಲಸ ಮಾಡ್ರಿ, ಯಾವ ಪಕ್ಷ ಬಂದ್ರೆ ಚಲೋ ಐತ್ರಿ? ಬಿಜೆಪಿನ ಕಾಂಗ್ರೆಸ್? ನೋಡಜ ನೀನ್ ಒಳ್ಳೆ ಮಾಸ್ ಹೀರೋ ಅಂದೇನಿ, ಮೀಸೆ ಸಾಕದಾಗೈತೆ ನೀನೆ. ಆತ ಹೇಳ್ರಿ ಅಜ್ಜಾರ, ಯಾವ ಬಂದ್ರೆ ಉತ್ತಮ ಅಂತೀರಿ? ಬಿಜೆಪಿ ಬರ್ಲೈತಿ ನಾವು. ಬಿಜೆಪಿ ಬಂದ್ರೆ ಉತ್ತಮ ಅಂತೀರಿ? ಯಾಕೆ ಜನಸೇವೆ ಮಾಡ್ತಾರ ಅವ್ರು ಹೆಚ್ಚ. ಯಾಕೆ ಮಿಕ್ದವ್ರು ಯಾರು ಜನಸೇವೆ ಮಾಡಲ್ವೇ? ಕತ್ರಿ ಹಿಸ್ತಾರ ಅವ್ರು. ಏನ್ ಮಾಡ್ತಾರ? ಕತ್ರಿ ಹಿಡಿದಾರ ಕೈಯಾಗ ಅಂತ. ಹೆಂಗ್ ಹೇಳ್ತೀರಿ? ಗೊತ್ತಾಗುದಿಲ್ಲ ಹೆಂಗ್ ಹೇಳ್ತೀರಿ? ನಾವು ಸಣ್ಣವ್ರು, ನಿಗದಿ 8 ವರ್ಷ ದೊಡ್ಡವ್ರು ಗೊತ್ತೈತಿ ನಿನಗೆ? ಎಲ್ಲ ನೋಡಿದಿರಿ, ಎಲ್ಲ ಆಡಳಿತ ನೋಡಿದಿರಿ, ಹಂಗಂತೀರಿ. ಈಗ 60 ವರ್ಷ ಮಾಡಿದೀನಿ, ಎಲ್ಲ ಉದ್ಧಾರ ಮಾಡಿದೀವಿ ಅಂತ ಹೇಳ್ತಾರಲ್ಲ ಅವರು, ಮತ್ತೆ ಕಾಂಗ್ರೆಸ್ನವರು ಏನು ಹೇಳ್ತಾರು? ತಾನಿ ಮನಸ್ಸಿಗೆ ಬಂದಟ್ಟು ಹೇಳ್ತಾರ. ಸಿಗ್ ಬಂದದೆ ಅದಾರ. ಹೇಳ್ರಿ, ಯಾವ ಪಕ್ಷ ಬಂದ್ರೆ ಚಲೋ ಐತ್ರಿ? ಸವಾಸನೆ ಬೇಡಪ್ಪ ನಮ್ಗೆ ಏನಕತ್ರಿ. ಹೇಳ್ರಿ, ಯಾವ ಪಕ್ಷ ಬಂದ್ರೆ ಚಲೋ ಐತೆ? ಹೇಳ್ರಿ, ಯಾವ್ದಾರ ಒಂದು ಉತ್ತಮ ಹೇಳ್ರಿ, ಯಾವ್ದು? ಆಯ್ತು ಒಂದ್ ಹೇಳ್ರಿ. ಆಯ್ತು ಒಂದ್ ಹೇಳಿ, ಬಿಜೆಪಿನ ಕಾಂಗ್ರೆಸ್? ಮೆಲ್ಲ ಕೇಳ್ರಿ, ಬಿಜೆಪಿನ ಕಾಂಗ್ರೆಸ್? ಸುಮ್ನೆ ಹೇಳ್ರಿ ನೀವು, ಬಿಜೆಪಿನ ಕಾಂಗ್ರೆಸ್ ಹೇಳ್ರಿ, ಸುಮ್ನೆ ಹಂಗೆ ಬಿಡ್ರಿ. ಒಂದು ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ ಆತು ಬಿಡ್ರಿ, ಸಾಕು ಬಿಡ್ರಿ. ಹೇಳ್ರಿ ಜರ, ಯಾವ ಪಕ್ಷ ಬಂದ್ರೆ ಚಲೋ? ಯಾವ್ದು ಯಾವ್ದಂತ? ಬಿ ಎಸ್ ಪಿ ಏನ್ ಹೇಳ್ತಾರಪ್ಪ, ನನಗೇನು ಅರ್ಥ ತಲೆ ಕನ್ಫ್ಯೂಸ್ ಆಗೋಯ್ತು ನನಗೀಗ. ಯಾವ್ದು ಹೇಳ್ರಿ, ಯಾವ ಪಕ್ಷ ಚಲೋ ಐತ್ರಿ? ನಮ್ಮ ಮೋದಿ ಪಕ್ಷ ಮೋದಿ ಪಕ್ಷ? ಏನ್ ಮೋದಿ ಪಕ್ಷ ಏನಾಯ್ತು ಅಂತದ್ದು? ನಮಗೆ ಏನು ಇದನ್ನ ಎಲ್ಲ ಆನಂದ ಇಟ್ಟಾನ. ಅಲ್ಲ ಆನಂದ ಮತ್ತೆ ಕಾಂಗ್ರೆಸ್ನವ್ರು ಒಳ್ಳೆ ಫ್ರೀ ಕೊಟ್ಟು ಈಗಿನ ಪಚ್ಚಾಳಿ ಮಕ್ಕಳು ಓದಿಸಿದ ನಾವು ಹೆಂಗಸರಿಗೇಟ ಬಂದ ಈಸಿಂದ ಬಸ್ ಫ್ರೀ ಮಾಡಿಕಿಸಿಂದ ಎಲ್ಲ ದೇಗಲ ಮಾಡಿ ಇಟ್ಟಾನ. ಹಂಗಂತೀರಿ? ಅಲ್ಲ ಅದ್ರ ಮುಂದೆ ಏನು ರೈತರಿಗೆ ಏನು ಅನುಕೂಲ ಮಾಡ್ಯಾನ, ಬೇರೆ ಏನು ಮಾಡ್ಯಾನ? ಇನ್ನು ನಾನು ಅಲ್ಲಿ ವಿಧಾನಸಭಾದಾಗ ಬಂದು ಮಾತಾಡೋದನಿ, ನಾನು ಗೌಡ ಅದನಿ. ಅಪ್ಪ ಬಂದು ಮಾತಾಡ್ತೀರಿ, ಬಿಟ್ರೆ ಅವಕಾಶ ಕೊಟ್ರೆ ಪಕ್ಕ. ಹಾ ಅಜ್ಜಾರ ನಮಸ್ಕಾರ ರೀ. ಫುಲ್ ಎಕ್ಸಲ್ ಹೆವಿ ಡ್ಯೂಟಿ. ಎಲ್ಲಿ ಹೊಂಟ್ರಿ? ಹೊಲದಿಂದ ಬಂದ್ರಿ. ನೋಡ್ರಿ, ನಮ್ಮ ಮೈ ಕೊಳೆ ಆದ್ರೆ ಅವ್ರ ಹೊಟ್ಟೆ ತುಂಬೋದು, ಏನಂತೀರಿ? ನಮ್ಮ ಮೈ ಮಣ್ಣಾದ್ರೆ ಅವ್ರ ಹೊಟ್ಟೆ ತುಂಬೋದ ಅಲ್ವಾ? ಸರಿ, ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಬಿಜೆಪಿ ಬರ್ತೈತಿ, ಹೋಗು. ಬರ್ತೈತಿ ಪಕ್ಕ? ಹಿಂಗೆ ಹೇಳಬಿಟ್ರು, ಬಿಜೆಪಿ ಬರ್ತೈತಿ ಹೋಗ. ನಾ ಏನು ಕೇಳಂಗೇ ಇಲ್ಲ, ನಿಮ್ಮ ಮುಂದೆ ಕೇಳಂಗೇ ಇಲ್ಲ. ಹೋಗ್ಲಂಗಾರ ನಾನು ಸುಮ್ಮನೆ ಹೊಂಟ್ಬಿಡು, ಮನ್ಕೊಂಬಿಡ್ಲಿ ಸುಮ್ಮನೆ ಬಿಡ್ರಿ, ಸುಮ್ಮನೆ ಹೋಗಿ ಮನ್ಕೊಂಬಿಡ್ತೀನಿ ಬಿಡ್ರಿ. ಏನ್ ಬಿಜೆಪಿ ಬರ್ತೈತಿ ಪಕ್ಕ? ಕಾಂಗ್ರೆಸ್ ಬರಲ್ಲ? ಈಗ ನಾ ಹೋಗಿ ಮಲ್ಕೊಳಂಬಿಡಿ. ಆತ್ ಬಿಡ್ರಿ, ಮಲ್ಕೊಂಡ್ರೆ ಮತ್ತೆ ಹಿಂಗೆ ಯಾರು ಕೆಲಸ ಮಾಡ್ತಾರೆ? ಆತ್ ಬಿಡ್ರಿ. ಹೇಳ್ರಿ ಸರ, ಹೇಳ್ರಿ, ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಈಗ ಬಿಜೆಪಿ ಚಲೋ. ಬಿಜೆಪಿ ಬಂದ್ರೆ ಚಲೋ ಐತಿ. ಮ್ಯಾಗ ಮೋದಿ ಬೇಕು, ಕೆಳಗ ಕೆಳಗೆ ವ್ಯಾನ್ ಕೊಚ್ಚ ಪಿಚ್ಚ ಇರಲಕ್ಕ, ಮ್ಯಾಗ ಭದ್ರ ಅವನ ಬೇಕಲ್ಲ ಮ್ಯಾಗ. ಮೋದಿ ಸಂಬಂಧ ಒಟ್ಟು ಮೋದಿ ಅಲ್ಲ. ಬರ್ರಪ್ಪ ಯೂತ್ಸ್, ರೈತರ ಮಗ, ಮಾತಾಡ್ಬೇಕು ನೀನು, ನಾಚ್ಕೊಳಂಗಿಲ್ಲ. ಹೇಳ್ರಿ, ಯಾವ ಪಕ್ಷ ಬಂದ್ರೆ ಚಲೋ? ಏನು ಮೇಲೆ ಮೋದಿನೇ ಬಂದ್ರೆ ಚಲೋ ಅಲ್ಲ. ಕೆಳಗ ತೆಳಗೆ ಯಾವ್ದಾದ್ರೆ ಮ್ಯಾಗ ಸೆಂಟ್ರಲ್ ಮ್ಯಾಗ ಬಿಗಿಯಾಗಿರ್ಬೇಕಂತ. ಬಿಗಿ ಬೇಕಿಲ್ಲ ಮ್ಯಾಗ. ಕಾಂಗ್ರೆಸ್ ಬಂದ್ರೆ ಬಿಗಿ ಇರಲ್ವೇ? ಯಾವ್ಯಾವ ನಾವು ಬರೀ ಎಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ, ಸುಮ್ಮ ಮೋದಿ ಬಂದ್ರೆ ಚಲೋ ಮ್ಯಾಗ ಹಂಗಂತರ. ಅವ್ರೇನು ಅದಕ್ಕೇನು ಸಪೋರ್ಟ್ ಮಾಡ್ತಾರ? ಮಾಡಲ್ಲ ತಾನೆ. ಸಪೋರ್ಟ್ ಏನಿಲ್ಲ, ಆದರೆ ಮ್ಯಾಗ ಜರ ಇದನ್ನ ಇರ್ತಿಲ್ಲ, ಅದಕ್ಕೆ ಜರ ಬಿಗಿಯೋದ್ರೆ ಬಿಜೆಪಿನೇ ಚಲೋ. ಬಿಜೆಪಿನೇ ಚಲೋ ಅಂತೀರಿ, ಏನಂತೀರಿ ನೀವು? ಕರೆಕ್ಟ್ ಐತ್ರಿ. ಸರ ಫೋನ್ ಬಂತು ಅಂತ ಇಲ್ಲ ಎಸ್ಕೇಪ್ ಆಗ್ತೀರಿ ಮೆಲ್ಲಕ್ಕೆ. ಹೇಳ್ರಿ, ಯಾವ ಪಕ್ಷ ಚಲೋ? ಒಂದು ನಿಮಿಷ ಹೇಳ್ರಿ. ಒಂದು ನಿಮಿಷ. ನಾವು ಬಿಜೆಪಿ ಪಕ್ಷಕ್ಕೆ. ಒಂದು ನಿಮಿಷ ಇರ್ರಿ, ಹೇಳ್ರಿ, ಬಿಜೆಪಿ ಪಕ್ಷಕ್ಕೆ. ಬಿಜೆಪಿ ಪಕ್ಷ ಪಕ್ಕ ಗೆಲ್ತೈತೆ ಪಕ್ಕ? ಹೆಂಗ್ ಹೇಳ್ತೀರಿ? ಹೆಂಗ್ ಹೇಳ್ತೀರಿ? ಮೋದಿ ಇರ್ತಾರೆ ಗೆಲ್ತದೆ ಹಂಗಂತೀರಿ? ಮೋದಿ ಇರ್ತಾರೆ ಬರ್ರಿ. ಬರ್ರಿ ಸರ್, ಬರ್ರಿ, ನಂಗೆ ಗೊತ್ತತ್ತೆ. ಬರ್ರಿ ನಮ್ಗೆಲ್ಲ ಗೊತ್ತತ್. ಬರ್ರಿ, ಫೋನ್ ಬಂತು, ಅವ್ರು ಬಂತು, ಇವ್ರು ಬಂತು ಅಂತ ಎಸ್ಕೇಪ್ ಆಗ್ಬೇಡ್ರಿ. ನಿಮ್ಮಂತ ಯೂತ್ ಮಾತಾಡ್ಬೇಕು. ಹೇಳ್ರಿ, ನಿಮ್ಮ ಪ್ರಕಾರ ಕಾಂಗ್ರೆಸ್ ಬೆಸ್ಟಾ ಬಿಜೆಪಿ ಬೆಸ್ಟಾ? ಯಾವ ಚಲೋ ಅನಿಸ್ತೈತ್ರಿ? ಏನು ಬಿ ಜೆ ಪಿನೇ ಬರೋದಲ್ಲಿ. ಯಾಕೆ ಬಿ ಜೆ ಪಿ ಅಂತೀರಿ ನಿಮಗೆ? ಯಾಕೆ ಬಿ ಜೆ ಪಿ ಅಂದರೆ ಯಾಕೆ ಬಿ ಜೆ ಪಿ ಅನ್ನಬಾರ್ದು ಅನ್ನೋದು ನೀವು ಹೇಳ್ರಲ್ಲ. ನಾನು ಯಾಕೆ ಬಿ ಜೆ ಪಿ ಅನ್ನಬಾರ್ದು ಅಂತ ನಾ ಹೇಳೋದ್ಕಿಂತ ಮುಂಚಾಗೆ ನೀವು ಯಾಕೆ ಉತ್ತರ ಕೊಡ್ತೀನಿ ಅನ್ನಬಾರ್ದು ಅನ್ನೋದಕ್ಕೆ ನೀವು ಒಂದು ಹೇಳ್ತೀನಿ. ಅನ್ನಬಾರ್ದು. ಈಗ ನಾನು ಮಾಧ್ಯಮದವನಾಗಿ ಯಾವುದೇ ಒಂದು ಪರ ಅಥವಾ ಅದ್ರ ಪರ ಇದ್ರ ಪರ ನಿಲ್ಲಂಗಿಲ್ಲ. ನಾವು ಜನಗಳ ಪರ, ಜನಗಳ ಅಭಿಪ್ರಾಯ ಸಂಗ್ರಹ ಮಾಡ್ತೇವೆ, ಕರೆಕ್ಟಾ? ನಿಮ್ಮ ಅಭಿಪ್ರಾಯ ಸಂಗ್ರಹ ಮಾಡಿದಾಗ ನಿಮ್ಮ ಅಭಿಪ್ರಾಯ ನೀವು ಹೇಳ್ಬೇಕಾಗ್ತೈತೆ. ಹಂಗಿದ್ದಾಗ ಏನಂತೀರಿ? ಅದೇ ಹೇಳ್ರಿ, ಯಾಕೆ ಬರ್ಬೇಕು ಹೇಳ್ರಿ. ಸಾಕಷ್ಟು ಈಗ 10 ವರ್ಷದಲ್ಲಿ ಮೋದಿಯವರು 2014ರಿಂದ 2023 ತನಕ ಏನು ಮಾಡ್ಯಾರ ಅನ್ನೋದು ನಾನಲ್ಲ, ಸಾಮಾನ್ಯ ಜನರನ್ನ ಕೇಳ್ರೂ ಗೊತ್ತೈತಿ. ಯಾಕಂದ್ರೆ ಪ್ರತಿ ರೈತರದಾಯಿತು, ಈಗ ಅಟಲ್ ನೀರಿನ ಇಲ್ಲೇನದ ನೀರಿನ ಸಂಗ್ರಹಣೆ ಸಲುವಾಗಿ ಅಟಲ್ ಭುಜಲ್ ಯೋಜನೆ ಮಾಡಿದರು, PM ಕಿಸಾನ್ ಮಾಡಿದರು, ಉಜ್ವಲ ಯೋಜನೆ ಮಾಡಿದರು.
ಪ್ರತಿ ಮನೆಗೆ ಜಲಜೀವನ್ ಮಿಷನ್ ಕುಡಿಯೋ ನೀರಿನ ಶುದ್ಧ ಕುಡಿಯೋ ನೀರಿನ ಯೋಜನೆ ಮಾಡಿರು. ಸಾಕಷ್ಟು ಲಕ್ಷ ಕಿಲೋಮೀಟರ್ ಗಟ್ಟಲೆ ರಸ್ತೆಗಳು ಮಾಡಿ